ಹಾಯ್ ಫ್ರೆಂಡ್ಸ್, ನಾನು ಇಲ್ಲಿ ಒಬ್ಬರಿಗೆ ತುಂಬ ಉದ್ದವಾದ ದಪ್ಪವಾದ ಕೂದಲನ್ನು ಯು ಶೇಪ್ ಮಾಡುವುದು ತೋರಿಸಿಕೊಡ್ತಿದ್ದೇನೆ. ಚಂದ ನೀರು ಸ್ಪ್ರೇ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ಸಿಕ್ಕು ಬಿಡಿಸಲಿಕ್ಕೆ. ತುಂಬ ದಪ್ಪ ಕೂದಲು ಸಿಕ್ಕು ಸಿಕ್ಕಾಗಿದ್ದರೆ ಹೇರ್ ಸ್ಪಾ ಎಲ್ಲ ತೆಕ್ಕೊಂಡ್ರೆ ಸ್ವಲ್ಪ ಸ್ಮೂತ್ ಬರ್ತದೆ ಕೂದಲು. ಒಂದು 15 ಡೇಸಿಗೊಮ್ಮೆ ಅಥವಾ 20 ಡೇಸಿಗೊಮ್ಮೆ ತೆಕ್ಕೊಂಡ್ರೆ ಸ್ಮೂತ್ ಬರ್ತದೆ. ನೋಡಿ, ಅವರು ಲೆಂತ್ ತೋರಿಸ್ತಾ ಇದ್ದಾರೆ ನನಗೆ ಕಟ್ ಮಾಡಲಿಕ್ಕೆ. ಅಷ್ಟು ಬರಬೇಕು, ಪೋಣಿ ಹಾಕುವಾಗ ಅಷ್ಟು ಬಂದು ನಿಲ್ಲಬೇಕು ಅಂತ ಹೇಳಿದರು. ನೋಡಿ, ಅವರಿಗೆ ನಾನು ಹೇರಿಗೆ ದಪ್ಪ ರಫ್ ಇತ್ತು ಕೂದಲು, ಅವರಿಗೆ ಮನೆಯಲ್ಲೇ ಮಾಡಲಿಕ್ಕೆ ಕೆಲವು ಬ್ಯೂಟಿ ಟಿಪ್ಸನ್ನು ಹೇಳಿಕೊಟ್ಟಿದ್ದೇನೆ ಹೇರ್ ಸ್ಮೂತ್ ಬರಲಿಕ್ಕೆ. ಆ ಟಿಪ್ಸ್ ನಿಮಗೂ ಬೇಕಿದ್ದರೆ ಹೇಳಿ, ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ನೋಡಿ, ಫಸ್ಟ್ ಸ್ಟೆಪ್ಪು ಸ್ಟ್ರೈಟ್ ಕಟ್ ಮಾಡಿದ್ದು ಯು ಶೇಪಿಗೆ. ನೋಡಿ, ಸ್ಟ್ರೈಟ್, ಮತ್ತು ಸ್ವಲ್ಪ ಕೈ ಬೆರಳನ್ನು ಸ್ವಲ್ಪ ಓರೆ ಯು ಬರ್ದಾಗೆ ನಾವೀಗ ನೋಡಿ ಬೆರಳನ್ನು ಹಾಗೆ ತಗೊಂಡು ಸೀಸರ್ ಮೂಮೆಂಟ್ ಹಾಗೆ ಬರಬೇಕು. ನೋಡಿ, ಹೊಸತ್ತು ಮನೆಯಲ್ಲೇ ಮಾಡಿಕೊಂಡು ಕೆಲವರು ಕಟ್ ಮಾಡ್ತಾ ಇದ್ದಾರೆಲ್ಲ, ಅವರಿಗೆಲ್ಲ ಯೂಸ್ ಆಗ್ತದೆ. ಕೂದಲನ್ನು ಹಾಗೆ ಡಸ್ಟ್ಬಿನ್ಗೆ ಹಾಕ್ತಿದ್ದೇನೆ. ನೋಡಿ, ಅಕ್ಕನಿಗೆ ಅಕ್ಕ ತಂಗಿಗೆ ಹಾಗೆ ಎಲ್ಲ ಇದ್ದರೆ ಈ ರೀತಿ ಮಾಡಿಕೊಳ್ಳಿ. ತಲೆಯನ್ನು ನೇರವಾಗಿ ಇಟ್ಕೊಳ್ಬೇಕು, ಶೇಕ್ ಮಾಡಬಾರ್ದು. ತಲೆ ಊರೆಲ್ಲ ಇಟ್ಕೊಂಡ್ರೆ ಲೆಂತ್ ಹೆಚ್ಚು ಕಡಿಮೆ ಆಗ್ತದೆ, ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಎಲ್ಲ. ಮಾತನಾಡ್ತಿದ್ದಾರೆ, ಎಷ್ಟು ಮಾತನಾಡಿದರೂ ಕೂಡ ನಾವು ಅವರನ್ನು ಕರೆಕ್ಟ್ ಕುಳಿತುಗೊಳಿಸಬೇಕು. ಕೊನೆ ತನಕ ವಿಡಿಯೋ ನೋಡಿ, ಎಲ್ಲಿಯೂ ಸ್ಕಿಪ್ ಆಗಬೇಡಿ. ನಾನು ಒಂದು ಲಾಸ್ಟಿಗೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತೇನೆ. ಲಾಸ್ಟಿಗೆ ಅಂತ ಅಲ್ಲ, ಮಿಡ್ಲಲ್ಲಿ ಹೇಳ್ಬೋದು. ನೋಡಿ, ಅಲ್ಲಿ ಫ್ರಂಟಿಗೆ ತಂದು ಕಟ್ ಮಾಡ್ತಾ ಇದ್ದೇನೆ ನೋಡಿ, ರೈಟ್ ಸೈಡಿಗೆ. ಹಾಗೆ ನನ್ನ ವಿಡಿಯೋ ಮಾಡುವವರು ಕೆಲವು ಕ್ವಶನ್ ಕೇಳ್ತಿದ್ರು. ಚಂದ ನೀಟಾಗಿ ಕಟ್ ಮಾಡಿಕೊಳ್ಬೇಕು. ಹೇರಿಗೆ ಹೈಲೈಟ್ಸ್ ಮಾಡಿದ್ದಕ್ಕೆ ಎಷ್ಟು, ಹೇರ್ ಕಲ್ಲರಿಗೆ ಎಷ್ಟು, ಹೇರ್ ಕಲ್ಲರಿಂಗ್, ಹೇರ್ ಸ್ಪಾದ ಬಗ್ಗೆ ಕೇಳಿದರು, ಡ್ಯಾಂಡ್ರಫ್ ಟ್ರೀಟ್ಮೆಂಟಿನ ಬಗ್ಗೆ ಕೇಳಿದರು, ಎಲ್ಲ ಹೇಳಿದರು. ನಾನು ಅದನ್ನು ಹೇಳಿಕೊಂಡು ಕಟ್ ಮಾಡ್ತಾ ಇದ್ದೆ. ಮಾತ್ರ ಅದು ನಿಮಗೆ ತುಂಬ ಬೋರ್ ಆಗ್ಬೋದು. ನಾನು ಚರೆ ಮಾತಾಡ್ತಿದ್ದೆ, ತುಂಬ ಉದ್ದ ಮಾತಾಡ್ತಿದ್ದೆ. ಕೆಲವರಿಗೆ ತುಂಬ ಇಷ್ಟ ಆಗೋದಿಲ್ಲ, ಆದರೆ ನಾನು ತುಂಬ ಮಾತಾಡ್ತೇನೆ, ಅದು ನನ್ನದೊಂದು ಗುಣ. ಅವರು ನೋಡಿ ಓರೆ ಮಾಡ್ತಿದ್ದಾರೆ, ನಾನು ಆಗಾಗ ತಲೆಯನ್ನು ಕರೆಕ್ಟ್ ಮಾಡಿಸ್ತಿದ್ದೇನೆ. ಸ್ವಲ್ಪ ನಿಧಾನ ಕೆಲಸ ಆಗ್ತಾ ಉಂಟು ನನ್ನದು ಹೇರ್ ಕಟ್ಟಿಂಗ್. ವಾಪಸ್ ಚೆಕ್ ಮಾಡ್ತಾ ಇದ್ದೇನೆ ನೋಡಿ.
ವಾಪಸ್ ತಿರುಗಿಸಿ ಫ್ರಂಟಿಗೆ ತಂದು ಯು ಶೇಪ್ ಅಂತ ಹೇಳೋದು ಸುಲಭ, ಆದರೆ ಕಟ್ಟಿಂಗ್ ಸ್ವಲ್ಪ ತಿಕ್ಕ ಹೇರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ಅಂತ ಹೇಳಿದರೆ ಫಸ್ಟ್ ಟೈಮೆಲ್ಲ ಮಾಡುವವರಿಗೆಲ್ಲ ಕಷ್ಟ ಆಗ್ತದೆ. ಮಾಡ್ತಾ ಮಾಡ್ತಾ ನಮಗೆ ಸುಲಭ ಆಗ್ತದೆ. ಆದರೆ ಅಡಿಯಿಂದೆಲ್ಲ ಉದ್ದ ಬಂದಿರ್ತದೆ, ಬಿಟ್ಟು ಹೋಗಿರ್ತದೆ ಕೂದಲು, ಪುನಃ ವಾಪಸ್ ಚೆಕ್ ಮಾಡಬೇಕು. ಈಗ ಫ್ರಂಟ್ ಹೇರಿನ ತಂದು ಚೆಕ್ ಮಾಡ್ತಾ ಇದ್ದೇನೆ. ಬ್ಯಾಕ್ ಸೈಡಿಂದ ಗೈಡ್ಲೈನ್ ತಗೊಂಡು ಫ್ರಂಟಿಗೆ ಸ್ವಲ್ಪ ತೆಗಿಲಿಕ್ಕೆ ಸಿಗ್ತದೆ ನಮಗೆ, ಹೆಚ್ಚು ಕಡಿಮೆ ಆಗಿದೆ ಅಂತ ನೋಡಿಕೊಂಡು ಕಟ್ ಮಾಡೋದು. ನನ್ನ ತುಂಬ ಒಳ್ಳೆಯ ಬೆಸ್ಟ್ ಕಸ್ಟಮರ್ ಆಗಿದ್ದಾರೆ. ನಾವು ಹೇಳಿದ ಹಾಗೆ ಕೂತ್ಕೊಳ್ತಾರೆ. ಮಾತಾಡಿಕೊಂಡೇ ಇದ್ದೆವು. ತಲೆ ಸ್ಟ್ರೈಟ್ ಇಟ್ಕೊಂಡು ಕಟ್ ಮಾಡ್ತಿದ್ದೇನೆ ನೋಡಿ. ಲೈಟ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದದ್ದು ಸಿಗ್ತದೆ. ಈಗ ಸ್ವಲ್ಪ ಕಟ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಸಿಗ್ತದೆ ಅದು ನೋಡಿ. ಆ ತುದಿ ಮಾತ್ರ ಸ್ವಲ್ಪ ಕಟ್ ಮಾಡಿ ಕೊಡ್ತೇನೆ. ಹೊಸಬರಿಗೆ ಈಗ ಬ್ಯೂಟಿಷಿಯನ್ ಕಲಿಯುವವರಿಗೆಲ್ಲ ಯೂಸ್ ಆಗ್ತದೆ ಇದು. ನನ್ನದು ಎಂಥ ಹೇರ್ ಕಟ್ಟಿಂಗ್ ವಿಡಿಯೋ ಚಂದ ಬಾಯಲ್ಲಿ ಹೇಳಿಕೊಂಡು ಕಟ್ ಮಾಡ್ತಾ ಇರ್ತೇನೆ. ಇನ್ನು ನೆಕ್ಸ್ಟ್ ಸಹ ಬೇಕಿದ್ದರೆ ನೀವು ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಯಾರಿಗಾದರೂ ಫಾರ್ವರ್ಡ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಹಾಗೆ ನನ್ನ ವಿಡಿಯೋ ಮಾಡಿದವರು ಕೂದಲು ಉದುರುವುದಕ್ಕೆ ಟಿಪ್ಸ್ ಕೇಳಿದರು, ಕೂದಲು ಉದುರದ ಹಾಗೆ. ಅವರಿಗೆ ನಾನು ಹೇಳಿದೆ ಮೆಂತೆ ಫೆನೋಗ್ರಿಕ್ ಸೀಡ್ಸ್ ಅದನ್ನು ನೀರಿನಲ್ಲಿ ಹಿಂದಿನ ದಿವಸ ಸೋಕ್ ಮಾಡಿಬಿಟ್ಟು ನೆನೆಸಿಬಿಟ್ಟು ಮರುದಿವಸ ತೆಂಗಿನಕಾಯಿ ಹಾಲಿನೊಟ್ಟಿಗೆ ಮಿಕ್ಸ್ ಮಾಡಿ ಹಾಕಬೇಕು ಕೂದಲಿಗೆ. ತೆಂಗಿನಕಾಯಿ ಹಾಲಿನೊಟ್ಟಿಗೆ ರುಬ್ಬಿ ತಲೆಗೆ ಹಾಕಿ ಒಂದು 1/2 hour ಬಿಟ್ಟು ವಾಶ್ ಮಾಡಬೇಕು. ಆಗ ಹೀಗೆ ಮಾಡ್ತಾಯಿದ್ದರೆ ಒಂದು ಕೂದಲು ಉದುರೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಮತ್ತು ಆಲ್ಪ್ಸ್ ರೋಸ್ಮೇರಿ ವಾಟರ್ ಅಂತ ಒಂದು ಆನ್ಲೈನಲ್ಲಿ ಸಿಗ್ತದೆ, ಅದು ಸ್ಪ್ರೇ ಮಾಡಿದರೂ ಒಳ್ಳೆಯದಾಗ್ತದೆ. ಈಗ ಮನೆಯಲ್ಲಿ ಮೆಂತೆ ಎಲ್ಲ ಹಾಕಲಿಕ್ಕೆ ಕಷ್ಟ ಆಗ್ತದೆ, ಕೆಲವರಿಗೆ ಟೈಮ್ ಇರುವುದಿಲ್ಲ. ಹಾಗೆಲ್ಲ ಇದ್ದರೆ ಆಲ್ಪ್ಸ್ ರೋಸ್ಮೇರಿ ವಾಟರ್ ತಂದಿಕೊಂಡು ಸ್ಪ್ರೇ ಮಾಡ್ಬೋದು. ಇದು ಪುನಃ ವಾಪಸ್ ಚೆಕ್ ಮಾಡ್ತಿದ್ದೇನೆ. ನೋಡಿ ಇಲ್ಲಿ ಚಂದ ಅವರದ್ದು ಬ್ಲೋ ಡ್ರೈ ಮಾಡಿ ಕೊಡ್ತಿದ್ದೇನೆ. ವೆಟ್ ಮಾಡಿದ್ದು ಎಲ್ಲ ಡ್ರೈ ಆಗಬೇಕು ಚಂದ. ಹೋಗುವಾಗ ಅವರಿಗೆ
ಗುಡ್ ಫೀಲ್ ಆಗಬೇಕು. ನೋಡಿ, ನಾನು ಅವರಿಗೆ ಅವರ ಕ್ಲಿಪ್ ಹಾಕಿ ತೋರಿಸ್ತಿದ್ದೇನೆ. ಅವರಿಗೆ ತುಂಬ ಇಷ್ಟವಾಯಿತು. ನನ್ನದು ಹ್ಯಾಪಿ ಕಸ್ಟಮರ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.